ಧನ್ವಂತರಿ ಕಂಪ್ನಿಯ RPS 76 ಅನ್ನು ನಮ್ಮ ಹೊಲದಲ್ಲಿ ಮೆಕ್ಕೆಜೋಳ ಬೀಜಕ್ಕೆ RPS 76 ಅನ್ನು ಬೀಜೋಪಚಾರ ಮಾಡ್ತಿದ್ದೇವೆ. ಧನ್ವಂತರಿ ಕಂಪ್ನಿಯ RPS 76 ಅನ್ನು ಬೀಜೋಪಚಾರ ಮಾಡೋದ್ರಿಂದ ಬೀಜ ಮೊಳಕೆ ಒಡೆಯೋದು ಉತ್ತಮವಾಗಿರುತ್ತದೆ ಮತ್ತು ನಾವು ಧನ್ವಂತರಿ ಕಂಪ್ನಿ RPS 76 ಅನ್ನು ಬೀಜೋಪಚಾರ ಮಾಡೋದ್ರಿಂದ ಇಳುವರಿಯಲ್ಲಿ ಹೆಚ್ಚಾಗುತ್ತದೆ ಮತ್ತು ಈ ದಿನಗಳಲ್ಲಿ ಸೊರಗು ರೋಗ ಅಂತ ಅಂದರೆ ಒಣಹರಿ ಬರ್ತಾ ಇದೆ. ಈ ಬೀಜೋಪಚಾರ ಮಾಡೋದ್ರಿಂದ ಆ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಇಳುವರಿಯಲ್ಲಿ ಅಧಿಕವಾಗುತ್ತದೆ. ಒಂದು ಸಾರಿ ಮಳೆ ಕಡಿಮೆಯಾದರೂ ತೇವಾಂಶ ನಿರ್ಧರಿಸಿಕೊಳ್ಳುವ ಸಾಮರ್ಥ್ಯವನ್ನು RPS 76 ಬಳಸುತ್ತದೆ. ಬೀಜೋಪಚಾರ ಮಾಡಿದ ಬೀಜವನ್ನು ಬಿತ್ತನೆ ಮಾಡಲು ಉಪಯೋಗಿಸುತ್ತಿರುವುದು ನೀವು ನೋಡಬಹುದು. ಯಾವುದೇ ಕಂಪ್ನಿಯ ಬೀಜಗಳನ್ನು ಕಂಪ್ನಿಯವರು ಬೀಜೋಪಚಾರ ಮಾಡಿರುವುದಿಲ್ಲ. ಅವು ಬೀಜಗಳು ಕೆಡಬಾರದು ಎಂಬ ಕಾರಣದಿಂದ ಅವರು ತಮ್ಮ ಬೀಜಕ್ಕೆ ಸಿಂಪಡಣೆ ಮಾಡಿರ್ತಾರೆ. ಬೀಜ ಇಳುವರಿ ಬರಲು ಮಾಡಿರುವುದಿಲ್ಲ. ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ.